ಹಾಯ್ ಹಲೋ ನಮಸ್ಕಾರ. ಇವತ್ತು ಬೂದ್ ಕುಂಬಳಕಾಯಿಂದ ಜ್ಯೂಸನ್ನ ಮಾಡೋಣ. ಅದಕ್ಕೆ ಬೂದ್ ಕುಂಬಳಕಾಯಿನ ತೊಗೊಂಡು ಸ್ವಲ್ಪ ಪೀಸ್ಗಳಾಗಿ ಹಚ್ಚಿಟ್ಕೊಳ್ಳಿ. ಇಷ್ಟು ಹಚ್ಚಿರೋದನ್ನ ನಾನು ಅಂಗಡಿಯಿಂದನೇ ತಂದಿದ್ದೆ. ಈಗ ಒಂದು ಪೀಲರ್ ಅಥವಾ ಚಾಕುವಿನಿಂದ ಇದರ ಮೇಲಿನ ಸಿಪ್ಪೆನೆಲ್ಲ ನೀಟಾಗಿ ಪೀಲ್ ಮಾಡಿಕೊಂಡು ಇದರೊಳಗಡೆ ಬೀಜ ಇರುತ್ತೆ ಅವನ್ನೂ ಎಲ್ಲ ನೀಟಾಗಿ ತಕ್ಕೊಂಡು ಒಂದು ಸ್ವಲ್ಪ ದೊಡ್ಡ ಪೀಸ್ಗಳಾಗಿ ಇವನ್ನ ಹಚ್ಚಿಟ್ಕೊಳ್ಳಿ. ಮಿಕ್ಸರ್ ಜಾರಿಗೆ ಹಾಕೋವಷ್ಟಿದ್ರೆ ಆಯಿತು. ಈ ಬೂದ್ ಕುಂಬಳಕಾಯಿ ತುಂಬ ತಂಪು, ಆದಷ್ಟು ಇದನ್ನ ಬೇಸಿಗೆ ಕಾಲದಲ್ಲಿ ಭಾಳ ಯೂಸ್ ಮಾಡಿ. ಈಗ ಈ ಹಚ್ಚಿಟ್ಕೊಂಡಿರೋ ಪೀಸ್ಗಳನ್ನೆಲ್ಲ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಈಗ ಒಂದು 1/4 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳೋಣ, ಭಾಳ ಬೇಡ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ಸಲ ಇದನ್ನ ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡು ಈಗ ಈ ಜ್ಯೂಸನ್ನ ಸೋಸ್ಕೋಬೇಕು. ಅದಕ್ಕೆ ಇದನ್ನ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ಇದನ್ನ ಸ್ವಲ್ಪ ಅಲ್ಲಾಡಿಸ್ಕೊಂಡ್ರೆ ಆಯಿತು, ಜ್ಯೂಸ್ ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ಈ ಬೂದ್ ಕುಂಬಳಕಾಯಿ ಜ್ಯೂಸನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ತಿರುಳನ್ನ ಈ ಜ್ಯೂಸ್ ಎಲ್ಲ ಉಳಿದಿರುತ್ತಲ್ಲ ಆ ತಿರುಳನ್ನ ನೀವು ದೋಸೆ ಹಿಟ್ಟು ಅಥವಾ ಚಪಾತಿ ಹಿಟ್ಟಿಗೆ ಯೂಸ್ ಮಾಡ್ಕೋಬೋದು ಹಾಕಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿ, ಒಂದು 4-5 ಹನಿಯಷ್ಟು ನಿಂಬೆ ರಸ, ಭಾಳ ಹಾಕ್ಕೋಬೇಡಿ, ಒಂದು 4-5 ಹನಿ ಸಾಕು. ಇಷ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸು ರೆಡಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.